ಇಲ್ಲಿ ಈ ಜಮೀನು ಏನಿದೆ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ, JH ಪಟೇಲ್ ಅವರ ಕ್ಯಾಬಿನೆಟ್ ಅಲ್ಲಿ ಉಪಮುಖ್ಯಮಂತ್ರಿ ಅವರು. ಈ ಇಷ್ಟು ಬಡವ ನೀವು ಯಾವುದಾದ್ರೂ ಡಿನೋಟಿಫಿಕೇಶನ್ ಎಲ್ಲಾದರೂ ಇಡೀ ಕರ್ನಾಟಕದಲ್ಲಿ ಮಾಡ್ಸಕ್ಕೆ ಎಷ್ಟು ಪ್ರೆಷರ್ ಬೇಕು ಲೆಕ್ಕ ಹಾಕೊಳ್ಳಿ. ಎಂತ ಒತ್ತಡ, ಎಷ್ಟು ಹಣ ಖರ್ಚಾಗ್ತೈತೆ, ಏನೂ ಇಲ್ಲ. ಅರ್ಜಿ ಕೊಟ್ಟಿರೋದು ದಾಖಲೆಗಳು ಸಿಗ್ತಾ ಇಲ್ಲ ನನಗೆ. ಡಿನೋಟಿಫೈ ಆಗೋತದೆ, ಏಕಾಏಕಿ ಡಿನೋಟಿಫೈ, ಅರ್ಜಿನೇ ಇಲ್ಲ. ಇಲ್ಲಿ ಸಿದ್ದರಾಮಯ್ಯನವರ ಎಂಟ್ರಿ ಕರಾಮತ್ತು ಇಲ್ಲಿಂದ ಶುರು ಆಗ್ತದೆ. ಅವ್ರು ಹೇಳಿದ್ರಲ್ಲ, ನಾನು ಕ್ಲೀನ್ ನನ್ನ ರಾಜಕೀಯ ಜೀವನದಲ್ಲಿ ಏನು ಒಂದು ಕಪ್ಪು. ಇಲ್ಲಿ ನೋಡಿ, ಅವರು ಕೆಸರಲ್ಲ ರಚ್ಚಗುಂಡಿಯಲ್ಲಿ ಕಾಲಿಕ್ಕದು ಇಲ್ಲೇ ಫಸ್ಟ್. ಅವರು ಇಲ್ಲಿ ಫಸ್ಟ್ ಇಟ್ಕೊಂಡು ಅದಾದ್ಮೇಲೆ ಅವರಿಂದ ಅರ್ಶಿನ ಕುಂಕುಮಕ್ಕೆ 3 ಎಕರೆ. ಬಹಳಷ್ಟು ಹೆಣ್ಮಕ್ಳಿದ್ದೀರ, ಅರ್ಶಿನ ಕುಂಕುಮಕ್ಕೆ 3 ಎಕರೆ 16 ಗುಂಟೆ ಕೊಡ್ತಾರೆ. ಇದೂ ಆಶ್ಚರ್ಯದ ಇದು. ಇನ್ನೊಂದು, ನಾನು ಆಗ್ಲೇ ಹೇಳಿದೆ, BDA ಮೂಡ ಲೇಔಟ್ ತೋರಿಸ್ತೆ. ಈ ಮೂಡ ಅಭಿವೃದ್ಧಿ ಆಗ್ಬಿಟ್ಟಿದೆ, ಸೈಟ್ಗಳೆಲ್ಲ ಆಗ್ಬಿಟ್ಟಿದೆ. ಇಲ್ಲಿ ಬಹಳಷ್ಟು ಜನ ಇದ್ದೀರಾ, ನಮ್ಮ ಜಮೀನು ಇದೆಪ್ಪ, ನಮ್ದು ಒಂದು 3 ಎಕರೆ, ಸಿದ್ದರಾಮಯ್ಯ ತರ 3 ಎಕರೆ ಜಮೀನು ಇದೆ ಅಂತ ಇಟ್ಕೊಳ್ಳಿ. ನಮ್ಮ ಹಳ್ಳಿಯಲ್ಲಿದೆ, ಎಲ್ಲ ಕಡೆ. ಯಾರಾದರೂ ಒಂದು ದಿನ 1 ಅಡಿಯನ್ನ ಒತ್ತುವರಿ ಮಾಡಿದ್ದಾರೆ ಅಂದ್ರೆ ಬಿಡ್ತೀರಾ ನೀವು? 1 ಅಡಿ ಬೇಡ, 3 ಎಕರೆ ಒತ್ತುವರಿ ಮಾಡೋದು ಬೇಡ, 1 ಅಡಿ 2 ಅಡಿ ಒತ್ತುವರಿ ಮಾಡಿದ್ರೆ ಮರ್ಡರ್ಗಳಾಗೋಗ್ತವೆ, ಲಕ್ಷಾಂತರ ಮರ್ಡರ್ಗಳಾಗ್ಬಿಟ್ಟವೆ ಈ 1 ಅಡಿ 2 ಅಡಿಗೆ ಜಾಗಕ್ಕೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾನು ನೋಡೇ ಇಲ್ಲ ಡೆವಲಪ್ ಮಾಡಿಬಿಟ್ಟಿದ್ದಾರೆ ಅಂತ. ನೋಡೇ ಇಲ್ಲ ನಾನು. ಸಿದ್ದರಾಮಯ್ಯನವರು ಅವ್ರ ಕುಟುಂಬದವರು ನೋಡೇ ಇಲ್ಲ ಅಂತ 5 ವರ್ಷ ಆ ಕಡೆ. ಆಮೇಲೆ ಈ ಮೂಡಾದವ್ರು ಏನ್ ಮಾಡಿದ್ದಾರೆ, ಅದು ಲೇಔಟ್ ಮಾಡಿಬಿಟ್ಟು 12 ಜನಕ್ಕೆ ಮಾರಾಟ ಮಾಡಿಬಿಟ್ಟಿದ್ದಾರೆ. 12 ಜನಕ್ಕೆ ಮಾರಾಟ, ರಿಜಿಸ್ಟ್ರೇಷನ್ ಮಾಡಿಕೊಟ್ಬಿಟ್ಟವ್ರೆ, ದುಡ್ಡು ಕಟ್ಬಿಟ್ಟವ್ರೆ. ಪಾರ್ಟಿ ದುಡ್ಡು ಕಟ್ಟಿ ರಿಜಿಸ್ಟ್ರೇಷನ್ ಆಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದೆ 12 ಸೈಟು. ಹೆಂಗ್ ತಗೊಂಡ್ರಿ ನೀವು? ರಿಜಿಸ್ಟ್ರೇಷನ್ ಹೆಂಗಾಗ್ತದೆ ನಿಮಗೆ? ನೀವು ಅದನ್ನ ರಿಜಿಸ್ಟ್ರೇಷನ್ ಏನ್ ಮಾಡಿದ್ದೀರಾ? ರೆವಿನ್ಯೂ ಲ್ಯಾಂಡ್ ಅಂತ ಮಾಡಿದ್ದೀರಾ. ರೆವಿನ್ಯೂ ಲ್ಯಾಂಡೇ ಅಲ್ಲ, ನೀವೇ ಕನ್ವರ್ಟ್ ಮಾಡ್ಬಿಟ್ಟಿದ್ದೀರಾ. ಇವ್ರ ಫೇವರೇಟ್ ಒಬ್ಬ ಜಿಲ್ಲಾಧಿಕಾರಿ ಇದ್ದ, ಅವ್ರ ಹೆಸರು ಬೇಡ, ಇವ್ರ ಫೇವರೇಟ್ ಒಬ್ಬ ಜಿಲ್ಲಾಧಿಕಾರಿ ಇದ್ದ. ನೀವು ಕನ್ವರ್ಷನ್ಗೆ ಹಾಕ್ಬೇಕಾದ್ರೆ ಫಸ್ಟು ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರು, ತಹಸೀಲ್ದಾರ್, DC ಇಷ್ಟು ಜನ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ L&T ಅವರು ಲೇಔಟ್ ಮಾಡಿ ಅಷ್ಟು ಸೈಟು ರಿಜಿಸ್ಟರ್ ಆಗ್ಬಿಟ್ಟಿದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಅದು ಲೇಔಟ್ ಆಗಿದೆ. ಯಾರ ಒತ್ತದ ಮೇಲೆ ನೀವು ಕನ್ವರ್ಷನ್ ಮಾಡಿಕೊಟ್ರಿ? ಇದು ತಪ್ಪಲ್ವಾ ಸಿದ್ದರಾಮಯ್ಯನವರೇ? ಸ್ಪಾಟ್ ಮಹಾಜರಲ್ಲಿ ಲೇಔಟ್ ಆಗ್ಬಿಟ್ಟಿದೆ. ಅವನು ಬರೀತಾನೆ, ಇಲ್ಲಿ ಯಾವುದು ಮರ, ನನ್ನ ಹತ್ರ ಇದೆ, ಯಾವುದು ಮರ ಗಿಡಗಳು ಇರುವುದಿಲ್ಲ ಅಂತ ಬರ್ದವನು. ಮರ ಗಿಡಗಳು ಯಾವುದು ಇರುವುದಿಲ್ಲ ಅಂತ ಬರ್ದವನು. ಅದನ್ನ ಕನ್ವರ್ಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಆಮೇಲೆ ಮೂಡಾಗೆ ಒಂದು ಲೆಟರ್ ಬರೀತಾರೆ, ನಮ್ಮ ಮೈಸೂರವರೆಲ್ಲ ಇದ್ದಾರೆ. ಮೂಡಾದ ಲೆಟರ್ ಬರ್ತಾರೆ, ಅವನು ಹುಷಾರು. ಇವನೇನೋ ತಹಸೀಲ್ದಾರ್ ಕೊಟ್ಟ, DC ಮಾಡಿಬಿಟ್ಟ. ಅವನು ಮೂಡಾದವನು ಏನ್ ಮಾಡ್ತಾನೆ, ಇದು ಯಾವುದು ಮರ ಗಿಡಗಳು ಇರುವುದಿಲ್ಲ ಅಂತ ಒಂದು ಲೈನಲ್ಲಿ ಬರ್ಬಿಡ್ತಾನೆ. 2ನೇ ಪಾಯಿಂಟ್ ಹಾಕ್ತಾನೆ, ಏನಲ್ಲಿ ಹಾಕ್ಬಿಡ್ತಾನೆ, ಯಾವುದು ಮರ ಗಿಡಗಳು ಇರುವುದಿಲ್ಲ ಅಂತ ಹಾಕ್ತಾನೆ. 2ನೇ B ಪಾಯಿಂಟ್ ಅಲ್ಲಿ ಏನಾಗ್ತಾನೆ, ಈ ಸ್ವತ್ತು ಯಾವುದೇ ಲೇಔಟ್ ಮಾಡಕ್ಕೆ, ಅಭಿವೃದ್ಧಿ ಮಾಡೋ ಅಂಥದ್ಕೆ, ಕನ್ವರ್ಟ್ ಮಾಡೋ ಅಂಥದ್ಕೆ ಆಗುವುದಿಲ್ಲ, ಇದಕ್ಕೆ ನಮ್ಮ ಅಬ್ಜೆಕ್ಷನ್ ಇದೆ ಅಂತ ಬರೀತಾರೆ. ಮೂಡಾದವರು ಬರೀತಾರೆ. ಆ ಅಬ್ಜೆಕ್ಷನ್ ಬಂದ್ಮೇಲೆ ಹೆಂಗೆ ಕನ್ವರ್ಷನ್ ಆಯ್ತಿದ್ದು? ಅವ್ರ ಅಬ್ಜೆಕ್ಷನ್ ಬರೆದ ಮೇಲೆ ಕನ್ವರ್ಷನ್ ಆಗಿದೆ ಅಂದ್ರೆ ಅಲ್ಲೂ ಸಿದ್ದರಾಮಯ್ಯನವರ ಕರಾಮತ್ತು. ಅವಾಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಮೈಸೂರಿಗೆ, ಅಲ್ಲೂ ಪದೇ ಈ ತರ ಒತ್ತಡ ಹಾಕಿ ಅದನ್ನ ಕೊನೆಗೆ ಅದನ್ನ ಎಲ್ಲಿಗೆ ಬರ್ತಾರೆ ಅಂದ್ರೆ, ಇದನ್ನ ಸೈಟ್ಗಳು ತಗೊಂಡ್ರು. ಆಮೇಲೆ ಆ ಸೈಟ್ಗಳು ರಿಜಿಸ್ಟ್ರೇಷನ್ ಕಾಪಿನೆಲ್ಲ ನಾನು ಕೊಟ್ಟಿದ್ದೀನಿ ಆಲ್ರೆಡಿ. ರಿಜಿಸ್ಟರ್ ಆಗೋಯ್ತು 14 ಸೈಟನ್ನು ಇವ್ರ ಹೆಸರಿಗೆ ತಗೊಂಡ್ರು. ಇದಾಗಿದ್ದು ಯಾವಾಗ? ಚುನಾವಣೆ, ಅವರು ಸಿದ್ದರಾಮಯ್ಯನವರು ಚುನಾವಣೆಗೆ ನಿಂತರಲ್ಲ, ಆ ಹಿಂದೆ ಆಗಿರೋದು ಇದು. ಆ ಚುನಾವಣೆಗೆ ಮುಂಚೆ ನಮ್ಮ BJP ಒಬ್ಬ ಕಾರ್ಯಕರ್ತ ಪ್ರೆಸ್ ಮೀಟ್ ಮಾಡ್ತಾನೆ, ಹೈಲೈಟೇ ಆಗಲ್ಲ.
ಸಿದ್ದರಾಮಯ್ಯನವರು ಹೋದ ವರ್ಷ 14 ತಿಂಗಳಿಂದ ಚುನಾವಣೆಗೆ ನಿಂತಾಗ ಅದಕ್ಕೆ ಹಿಂದಿನ ದಿನ ಒಂದು ವಾರ ನಮ್ಮ ಕಾರ್ಯಕರ್ತ, ಮೈಸೂರಿನ ಕಾರ್ಯಕರ್ತ ಒಬ್ಬ ಪ್ರೆಸ್ ಮೀಟ್ ಮಾಡ್ತಾನೆ, ಅದು ಎಲ್ಲೂ ಬರೋದೇ ಇಲ್ಲ, ಮುಚ್ಚಾಕ್ಬಿಡ್ತಾರೆ ಅವಾಗ. ವಕ್ತಾರರು ಮುಚ್ಚಾಕ್ಬಿಡ್ತಾರೆ ಅದನ್ನು. ಅದಾದ್ಮೇಲೆ ಈಗ ಏಕಾಏಕಿ ಆಚೆ ಬಂದು ದೊಡ್ಡ ಹಗರಣ ಆಗಿ ಇವತ್ತು ಜನಗಳ ಮುಂದೆ ಸಿದ್ದರಾಮಯ್ಯನವ್ರನ್ನ, ಆ ಸರ್ಕಾರವನ್ನ ಛೀ ಅನ್ನೋ ರೀತಿಯಲ್ಲಿ ಇರೋವಂಥದ್ದನ್ನು ನಾನು ನೋಡ್ತೀನಿ.